ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಇವತ್ತಿನ ಚಾನಲಲ್ಲಿ ನಾನು ಒಂದು ಒಳ್ಳೆಯ ಯೋಜನೆ ಬಗ್ಗೆ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಹೇಗಾದರೂ ಮಾಡಿ ನಂದಲ್ಲ ಅಂತ 336 ರೂಪಾಯಿನ ನೀವು ತೆಗೆದಿಟ್ಟರೆ ನಿಮಗೆ 16 ಲಕ್ಷ ನಿಮ್ಮದಾಗಿಸ್ಕೊಳ್ಬಹುದು. ಇದೊಂದು ತುಂಬ ಉತ್ತಮವಾದ ಯೋಜನೆ. ನೀವು ಟೈಟಲ್ ನೋಡಿರೋದ್ರಿಂದನೇ ಗೊತ್ತಾಗಿದೆ ನಿಮಗೆ ಈ ಯೋಜನೆ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವೀಡಿಯೋನ ನೋಡಿ. ಹೇಗಾದರೂ ಮಾಡಿ ನೀವೇನು ನಿಮ್ಮದು ಅಂತ ಹೇಳಿ ನೀವು 366 ರೂಪಾಯಿನ ಏನಾದರೂ ಎತ್ತಿಟ್ಟರೆ, ನೀವು ಉಳಿಸ್ಬಿಟ್ರೆ, ನೀವು ಆಮೇಲೆ ನೀವು ಲಕ್ಷಾಧಿಪತಿ ಆಗೋದು ಪಕ್ಕಾನೇ. ಹೇಗೆ ಅಂತ ಹೇಳಿದ್ರೆ, ನಿಮ್ಮ ದುಡ್ಡಿಗೆ ಸರ್ಕಾರನೇ ಗ್ಯಾರಂಟಿ ಕೂಡ ಆಗಿರುತ್ತೆ. ನಿಮ್ಮ ದುಡ್ಡು ಕೂಡ ಒಂದು ಸೇಫಾಗಿ ಒಂದು ಕಡೆ ಇರುತ್ತೆ. ಹಾಗಾಗಿ ಈ ಯೋಜನೆ ಒಂದು ಉತ್ತಮವಾದ ಯೋಜನೆ ಅಂತಲೇ ಹೇಳ್ಬೋದು. ಈ ಒಂದು ಯೋಜನೆ ಯಾವ ರೀತಿಯ ಸರ್ಕಾರದ ಯೋಜನೆಯಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದೊಂದು ಅಂಚೆ ಕಚೇರಿ ಯೋಜನೆ ಆಗಿರುತ್ತೆ, ಗೊತ್ತಾಯ್ತಾ? ಅಂಚೆ ಕಚೇರಿ ಟೇಕಿಂಗ್ ಬೈ ಗೌರ್ಮೆಂಟ್ ಆಗಿರೋದ್ರಿಂದನೇ ಅಂಚೆ ಕಚೇರಿಯಲ್ಲಿ ವಿವಿಧ ನಾನಾ ರೀತಿಯ ಯೋಜನೆಗಳಿದ್ದಾವೆ ಸ್ನೇಹಿತರೆ. ಹಾಗಾಗಿ ಈಗ ನಾವು ಯೋಜನೆಗಳಲ್ಲಿ ಮರುಕಳಿಸುವ ಠೇವಣಿ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಮೂಲಕ ನಾವೇನಾದರೂ ಒಟ್ಟು 16 ಲಕ್ಷ ಗಳಿಸಬಹುದು ಅನ್ನೋದೇ ಆದರೆ, ನಾವು ಹೇಗೆ ಒಂದು ಪೋಸ್ಟ್ ಆಫೀಸಲ್ಲಿ ಈ ಒಂದು ಯೋಜನೆಗಾಗಿ ಅಕೌಂಟ್ನ ಓಪನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಕೇವಲ 100 ರೂಪಾಯಿಗಳಲ್ಲಿ ಏನಾದರೂ ನೀವು ಪೋಸ್ಟ್ ಆಫೀಸ್ನಲ್ಲಿ ಒಂದು ಆರ್ ಡಿ ಖಾತೆಯನ್ನು ಏನಾದರೂ ತೆಗೆದ್ರೆ ನಿಮಗೆ ಒಂದು ಈ ಯೋಜನೆಗೆ ಉತ್ತಮವಾದ ಉಳಿತಾಯ ಮಾಡಲಿಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಈ ಯೋಜನೆಗೆ ಅರ್ಹರು ಯಾರು, ಹೇಗೆ ಈ ಯೋಜನೆಯನ್ನು ಪ್ರಾರಂಭಿಸಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ಖಾತರಿ ಕೂಡ ನೀಡ್ತಿದೆ. ಇದೊಂದು ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದ ಯೋಜನೆ ಕೂಡ ಆಗಿರುತ್ತೆ. ಹಾಗಾಗಿ ನಿಮ್ಮ ಹಣಕೆಯಲ್ಲಿ ಯಾವುದೇ ರೀತಿಯಾದ ಒಂದು ತೊಂದರೆ ಅಂತೂ ಇರೋದಿಲ್ಲ. ಯಾರೇ ಆದರೂ ಒಂದು ಹಣವನ್ನು ಸೇವ್ ಮಾಡಬೇಕು ಅಂದರೆ, ಮುಂದೆ ನನಗೆ ಒಳ್ಳೆ ಪ್ರಾಫಿಟ್ ಬರಬೇಕು ಅನ್ನೋ ಜೊತೆಗೆ ನನ್ನ ಹಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದನ್ನೇ ಯೋಚನೆ ಮಾಡ್ತಾರೆ, ಹೌದಲ್ವ ಸ್ನೇಹಿತರೆ? ಹಾಗಾಗಿ ಈ ಒಂದು ಯೋಜನೆಯ ಅಧಿಕಾರಾವಧಿ ಬಂದು 5 ವರ್ಷ ಇರುತ್ತೆ. ಅಂದರೆ ನೀವು 336 ರೂಪಾಯಿ ಕಟ್ಕೊಂಡು ಹೋಗ್ತಾ ಇದ್ದರೆ 5 ವರ್ಷ ಗಂಟ ಕಟ್ಕೊಂಡು ಹೋಗಬೇಕಾಗತ್ತೆ. ಅಗತ್ಯವಿದ್ದರೆ ನೀವು ಬೇಕು ಅಂದರೆ ಇನ್ನೂ 5 ವರ್ಷ ಅದನ್ನ ವಿಸ್ತರಿಸಬಹುದು. ಅಂದರೆ ಇನ್ನೂ 5 ವರ್ಷದ ಕಾಲ ಅಧಿಕಾರಾವಧಿಯನ್ನು ವಿಸ್ತರಿಸ್ಬೋದು. ಅವಧಿಯ ಮುಕ್ತಾಯದ ಮೇಲೆ ಹೆಚ್ಚಿನ ಮೊತ್ತವನ್ನೇ ಪಡೆಯಬಹುದು. ಈಗೇನು ಅಂದರೆ, ನಾವು ಒಂದು ಅಮೌಂಟಿಗೆ ಅಂತೇಳಿ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರಿಂದ ನಮಗೆ ಒಳ್ಳೆ ಬಡ್ಡಿ ಸಿಗ್ತಾಯಿದೆ ಅಂತೇಳಿ ನಾವು ಅದನ್ನು ಇನ್ನೂ 5 ವರ್ಷ ಮುಂದೂಡ್ಕೊಂಡು ಹೋದರೆ ಅದ್ರ ಜೊತೆಗೆ ಬಡ್ಡಿ ನಮಗಿನ್ನೂ ಹೆಚ್ಚಾಗಿಯೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಮರುಕಳಿಸುವ ಠೇವಣಿ ಅಂತಂದರೆ, ಪ್ರತಿ ತಿಂಗಳು ನೀವು ಸ್ವಲ್ಪ ಮೊತ್ತವನ್ನು ಠೇವಣಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಈ ಒಂದು ಠೇವಣಿ ಮಾಡೋದ್ರಿಂದ ನೀವು ಹೂಡಿಕೆ ಮಾಡಿದ ಮೊತ್ತದ ಮೇಲೆ ನಿಮಗೆ ಬಡ್ಡಿ ಕೂಡ ನೀವು ಗಳಿಸ್ತೀರಾ. ಏನು ನೀವು ಅಮೌಂಟ್ನ ಹೂಡಿಕೆ ಮಾಡಿರ್ತೀರಾ ಆ ಒಂದು ಅಮೌಂಟಿಗೆ ಬಡ್ಡಿನ ಕೂಡ ನೀವು ಪಡ್ಕೊತೀರಾ. ಈ ಬಡ್ಡಿಯನ್ನು ನೀವು ಪ್ರತಿ 3 ತಿಂಗಳಿಗೊಮ್ಮೆ ಗ್ರಾಹಕರ ಆರ್ ಡಿ ಖಾತೆಗೆ ಜಮಾ ಮಾಡಲಾಗ್ತಿದೆ ಸ್ನೇಹಿತರೆ. ಅಂದರೆ ಇವಾಗ ನೀವು ತಿಂಗಳು ಕಟ್ಕೊಂಡು ಏನು ಹೋಗ್ತಾ ಇರ್ತಿರೋ ಮೊತ್ತ ಇರುತ್ತೆ, ಆದರೆ ನಿಮಗೆ 3 ತಿಂಗಳಿಗೆ ಬಡ್ಡಿನ ನಿಮ್ಮ ಅಕೌಂಟಿಗೆ ಅವರು ಹಾಕ್ತಾರೆ. ಪ್ರತಿ 3 ತಿಂಗಳಿಗೆ ನಿಮಗೆ ಬಡ್ಡಿ ಆಗ್ತಾ ಇರುತ್ತೆ. ಹಾಗಾದರೆ ನಿಮಗೆ ವರ್ಷದಲ್ಲಿ 4 ತಿಂಗಳು ಬರುತ್ತೆ, ಹೌದಲ್ವಾ? 3 4 12 ಅಂತ ಹೇಳಿದ್ರೆ 12 ತಿಂಗಳಿಗೆ 1 ವರ್ಷ ಆಗುತ್ತೆ. ಹಾಗಾಗಿ ನಿಮಗೆ 4 ಟೈಮು ನಿಮಗೆ 1 ವರ್ಷಕ್ಕೆ ಬಡ್ಡಿ ಸಿಗುತ್ತೆ. ಈ ಒಂದು ಯೋಜನೆಯ ಪ್ರಸ್ತುತ ಪೋಸ್ಟ್ ಆಫೀಸ್ ಮರುಕಳಿಸುವ ಠೇವಣಿ ಮೇಲಿನ ಬಡ್ಡಿ ದರವು 5.8% ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಯೋಜನೆಯ ಬಡ್ಡಿ ಬಂದು 5.8% ಇದೆ. ಅಂದರೆ 5.8% ಬಡ್ಡಿ ನಿಮಗೆ ಈ ಯೋಜನೆ ಮುಖಾಂತರ ಸಿಗ್ತಾ ಇದೆ. ನೀವೇನು ಹೂಡಿಕೆ ಮಾಡ್ತಾ ಇದ್ದೀರೋ ಅದಕ್ಕೆ ನಿಮಗೆ 5.8% ಬಡ್ಡಿ ನಿಮಗೆ ಕೊಡ್ತಾ ಇದ್ದಾರೆ. ಅದೇ ಬಡ್ಡಿ ದರವು ಏಪ್ರಿಲ್ 2020ರಿಂದ ಜಾರಿಯಲ್ಲಿದೆ. ಈ ಒಂದು ಯೋಜನೆ ಶುರುವಾದಾಗಿಂದ 2020 ಏಪ್ರಿಲ್ನಿಂದ ಹಿಡಿದು ಇಲ್ಲಿಯವರೆಗೂ ಇದೇ ಒಂದು ಬಡ್ಡಿನ ನಿಗದಿಪಡಿಸಿದ್ದಾರೆ. ಇದನ್ನು ಚೇಂಜ್ ಮಾಡಿಲ್ಲ. ಮತ್ತು ಕೇಂದ್ರ ಸರ್ಕಾರವು ಪ್ರತಿ 3 ತಿಂಗಳಿಗೊಮ್ಮೆ ಸಣ್ಣ ಉಳಿತಾಯ ಯೋಜನೆಯಡಿಯ ಬಡ್ಡಿ ದರವನ್ನು ಪರಿಶೀಲಿಸುತ್ತದೆ. ಹೇಳಿದಾಗೇ ಈ ಬಡ್ಡಿನ ನಿಮಗೆ 3 ತಿಂಗಳಿಗೊಮ್ಮೆ ನಿಮ್ಮ ಅಕೌಂಟಿಗೆ ಜಮೆ ಮಾಡಲಾಗಿದೆ. ಹಾಗಾಗಿ ನೀವು ಆರ್ ಡಿ ಖಾತೆಯನ್ನು ತೆರೆದ ನಂತರ ನೀವೊಂದು ಈ ಅಕೌಂಟ್ ಆರ್ ಡಿ ಖಾತೆನ ನೀವು ಒಂದ್ಸಲ ತೆಗಿಲೇಬೇಕು. ಅದೊಂದು ಸಣ್ಣ ಮೊತ್ತದಿಂದ ನೀವು ಕೂಡ ಓಪನ್ ಮಾಡ್ಬೋದು. ಈ ಆರ್ ಡಿ ಖಾತೆಯನ್ನು ಓಪನ್ ಮಾಡಿ ಆ ಆರ್ ಡಿ ಖಾತೆಯಲ್ಲಿ ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತಾ ಇರ್ತೀರ ನೀವು. ಹಾಗಾಗಿ ನೀವು ಆರ್ ಡಿ ಖಾತೆಯನ್ನು ತೆರೆದ ನಂತರ ತೆಗೆದ ಮೇಲೆ ಅಕೌಂಟ್ ಓಪನ್ ಮಾಡಿದ ಮೇಲೆ 10,000 ಠೇವಣಿಯಾಗಿ ದಿನಕ್ಕೆ ಸುಮಾರು 330 ಉಳಿಸಬೇಕು. ಅಂದರೆ ದಿನಕ್ಕೆ
ಪ್ರತಿದಿನ ನೀವು 330 ರೂಪಾಯಿ ಉಳಿಸ್ಬೇಕು. ನೀವು ಒಟ್ಟು 16 ಲಕ್ಷಕ್ಕೂ ಹೆಚ್ಚು ನಿಮಗೆ ಮೊತ್ತ ಸಿಗಲಿದೆ. ಅದು 10 ವರ್ಷಗಳಲ್ಲಿ ಏನಾದರೂ ನೀವು ಹೂಡಿಕೆ ಮಾಡಿದ್ರಿ ಅಂತಂದರೆ ನಿಮಗೆ ಒಳ್ಳೆಯ ಬಡ್ಡಿನ ನೀವು ಪಡ್ಕೊಬೋದಾಗುತ್ತೆ. ಅಂದರೆ ಸ್ನೇಹಿತರೆ, ಇಲ್ಲಿ ನೀವು ನೋಡಿ, ನೀವು ಈ ಅಕೌಂಟ್ನ ಓಪನ್ ಮಾಡಿದ ತಕ್ಷಣ ನೀವು 10,000ನ ಠೇವಣಿಯಾಗಿ ನೀವು ಇಟ್ಟಿದ್ದೀರಾ ಅಂತಂದರೆ ನಿಮಗೆ 16 ಲಕ್ಷ ಅಮೌಂಟ್ ಬರುತ್ತೆ ಅಂತ ಹೇಳ್ತಾರೆ. ಅದನ್ನ ಇನ್ನೂ ನೀವು ಎಕ್ಸ್ಟೆಂಡ್ ಮಾಡಿದ್ರೂ ಕೂಡ ನಿಮಗೆ ಜಾಸ್ತಿನೇ ಹಣ ನಿಮ್ಮ ಕೈಗೆ ಸೇರಲಿದೆ ಅಂತ ಹೇಳ್ತಿದ್ದಾರೆ. ಆದರೆ ಮರುಕಳಿಸುವ ಠೇವಣಿ ಖಾತೆಯನ್ನು ತೆರೆಯಲು ಉದ್ದೇಶಿಸುವವರು ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ಇದನ್ನು ಮಾಡಬಹುದು. ಮತ್ತು ಆರ್ ಡಿ ಖಾತೆಯನ್ನು ನಗದು ಅಥವಾ ಚೆಕ್ ಮೂಲಕ ಕೂಡ ತೆರೀಬಹುದು. ಪ್ರತಿ ತಿಂಗಳು ಪಾವತಿಸದಿದ್ದರೆ 1% ದಂಡವನ್ನು ಕೂಡ ವಿಧಿಸಲಾಗುತ್ತದೆ. ನೋಡಿ ಸ್ನೇಹಿತರೆ, ಒಂದು ಸತಿ ಏನಾದರೂ ನೀವು ಅಕೌಂಟ್ ಓಪನ್ ಮಾಡಾದಮೇಲೆ ಒಂದು ಸತಿ ನೀವು ದಿನ ನೀವು 336 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, ನೀವು ಎಷ್ಟು ರೂಪಾಯಿಗೆ ಸ್ಟಾರ್ಟ್ ಮಾಡ್ತಿರೋ ಈ ಒಂದು ಆರ್ ಡಿ ಖಾತೆನ ಅಷ್ಟು ರೂಪಾಯಿನ ಪ್ರತಿದಿನ ಕಟ್ಕೊಂಡು ಹೋಗ್ತಾ ಇರ್ತೀರ. ನೀವೇನಾದ್ರು ಅದು ಕಟ್ಟದೇ ಏನಾದರೂ ನಿಮಗೆ ಕಟ್ಟೋಕ್ಕಾಗಲಿಲ್ಲ ಅಂದರೆ ಏನಾಗುತ್ತೆ, ನಿಮಗೆ ದಂಡ ಕೂಡ ಹಾಕಿದ್ರೆ ಫೈನ್ ಹಾಕ್ತಾರೆ. 1% ದಂಡವನ್ನು ಕೂಡ ಫೈನಾಗಿ ಹಾಕ್ತಾರೆ. ಇಲ್ಲದಿದ್ದರೆ ನೀವು ರಿಸ್ಕ್ ತಗೊಳ್ಬಹುದೆಂದು ಅಂತ ಏನಾದರೂ ಭಾವಿಸ್ಕೊಂಡ್ರೆ ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲೂ ಕೂಡ ಹಣನ ಹಾಕ್ಬೋದು. ಯಾಕೆಂದರೆ ಕೆಲವೊಂದು ಯೋಜನೆಗಳಲ್ಲಿ ನಾವು 3 ತಿಂಗಳು ಅಂದರೆ ವರ್ಷಕ್ಕೆ ಒಂದು ಸತಿನೋ 3 ತಿಂಗ್ಳಿಗೆ ಒಂದು ಸತಿನೋ ಇಲ್ಲ ಅಂತ ಹೇಳಿದ್ರೆ ವರ್ಷ ಕಟ್ಟೋದಂಥದ್ದು ಮಾಡಿಕೊಂಡ್ರೆ ನೀವು ಉತ್ತಮವಾಗಿರುತ್ತೆ. ಇದೇನೆಂದರೆ ದಿನ ಕಟ್ಟಬೇಕು ಅಂದರೆ ಕಷ್ಟ ಆಗುತ್ತೆ. ಇದು ಒಂದು ರಿಸ್ಕ್ ಅಂತಲೇ ಹೇಳ್ಬೋದು. ಇದರಲ್ಲೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಶೇರ್ ಮಾರುಕಟ್ಟೆಗಳಲ್ಲೂ ಕೂಡ ನೀವು ಹೂಡಿಕೆನ ಮಾಡ್ಬೋದು. ಮ್ಯೂಚುವಲ್ ಫಂಡ್ ಆಗ್ಬೋದು, ಶೇರ್ ಮಾರುಕಟ್ಟೆ ಆಗ್ಬೋದು, ಇದರ ಶೇರ್ ಸ್ಟಾಕ್ಗಳಲ್ಲಾದರೂ ನೀವು ಮಾಡ್ಕೊಬೋದಾಗುತ್ತೆ. ಸಣ್ಣ ಉಳಿತಾಯ ಯೋಜನೆಗಳಿಗಿಂತ ನೀವು ದೀರ್ಘಾವಧಿಯಲ್ಲಿ ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಆದರೆ ಅಪಾಯ ಹೆಚ್ಚು, ಕೆಲವೊಮ್ಮೆ ನಷ್ಟವೂ ಬರಬಹುದು. ಹೌದು ಸ್ನೇಹಿತರೆ, ಸಣ್ಣ ಯೋಜನೆ ಅಂತಂದರೆ ಕಡಿಮೆ ಪೀರಿಯಡಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ, ಹೆಚ್ಚು ತೊಗೊಳ್ತೀವಿ ಅಂದರೆ ಅದಕ್ಕೆ ನಮಗೆ ಬಡ್ಡಿನೂ ಕೂಡ ಅವರು ಜಾಸ್ತಿ ಕೊಡ್ತಾರೆ. ಆದರೆ ನಮಗೆ ಯಾವುದೇ ತರಹದ ಒಂದು ಟ್ಯಾಕ್ಸ್ ವಿನಾಯಿತಿ ರಿಯಾಯಿತಿ ಏನೂ ಕೂಡ ಕೊಡಲ್ಲ. ಈ ಯೋಜನೆಗೆ ಸೇರುವವರು ಸಾಲ ಸೌಲಭ್ಯವೂ ಲಭ್ಯವಿದೆ. 1 ವರ್ಷದ ನಂತರ ನೀವು ಸಾಲ ಪಡೆಯಬಹುದು. ಠೇವಣಿ ಮಾಡಿದ ಮೊತ್ತದ 50% ಸಾಲವಾಗಿ ತೆಗೆದುಕೊಳ್ಳಬಹುದು. ಮತ್ತು ಮಾಸಿಕ EMI ಅಥವಾ ಒಂದು ಬಾರಿ ಸಾಲದ ಮೊತ್ತವನ್ನು ಪಾವತಿಸಬೇಕಾಗುತ್ತದೆ. ಸಾಲದ ಮೇಲಿನ ಬಡ್ಡಿ ಆರ್ ಡಿ ಖಾತೆಯ ಬಡ್ಡಿ ದರಕ್ಕಿಂತ 2% ಹೆಚ್ಚಾಗಿದೆ. ಆದರೆ ಇದು ಕಡಿಮೆ ಬಡ್ಡಿ ದರ ಎಂದು ಹೇಳಬಹುದು. ಬ್ಯಾಂಕ್ಗಳಿಗೆ ಇನ್ನೂ ಹೆಚ್ಚಿನ ಬಡ್ಡಿ ಇದೆ. ನೋಡಿ ಸ್ನೇಹಿತರೆ, ಈ ಒಂದು ಯೋಜನೆಗೆ ಸೇರುವವರಿಗೆ ಒಂದು ಉತ್ತಮವಾದ ಏನು ಅಂತಂದರೆ ಸಾಲ ಸೌಲಭ್ಯನ ಕೂಡ ನಿಮಗೆ ಪಡ್ಕೊಬಹುದು. ಇವಾಗ ನೀವು ಏನು ಠೇವಣಿ ಮಾಡಿರ್ತಿರೋ ಮೊತ್ತ ಅದರದ್ದು ಅರ್ಧದಷ್ಟು, ಸಪೋಸ್ ಇವಾಗ ನೀವು 1 ಲ್ಯಾಕ್ ಮಾಡಿದ್ದೀರ ಅಂದರೆ 50,000 ಅಂತ ಆ ಒಂದು ಸಾಲನೂ ಕೂಡ ತೊಗೊಬಹುದಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಮತ್ತು ನೆಕ್ಸ್ಟ್ ಬರುವಂತಹ ಅಪ್ಡೇಟೆಡ್ ವೀಡಿಯೋಸ್ ಬಗ್ಗೆ ತಿಳ್ಕೊಳ್ಬಹುದು. ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಈ ಒಂದು ಯೋಜನೆ ಇಷ್ಟ ಆಗಿದ್ದರೆ ನೀವು ಅಂಚೆ ಕಚೇರಿಗೆ ಭೇಟಿ ನೀಡಿ ಇದ್ರ ಬಗ್ಗೆ ಪರಿಶೀಲಿಸಿ. ಮತ್ತು ಧನ್ಯವಾದಗಳು.